ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ಪರೀಕ್ಷಾ ಪ್ರಶ್ನೆಗಳನ್ನು ಮುಂದುವರಿಸೋಣ. ತ್ರಿಭುಜಗಳ ಅಧ್ಯಾಯದ ಮೇಲೆ ಪ್ರಿಪ್ರೇಟರಿ 2020ಗೆ ಬಂದಿರತಕ್ಕಂಥ ಪ್ರಶ್ನೆ ಅನುಕ್ರಮವಾಗಿ ನಿಮಗೆ 15ನೇ ಪ್ರಶ್ನೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಪ್ರಶ್ನೆ ಏನು ಬಂದಿದೆ ಅಂತಂದರೆ, 1 ಅಂಕದ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಒಂದಿಷ್ಟು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ಡಿ ಸಮಾಂತರ BC ಇದೆ, ಆಮೇಲೆ ಸಿ 6 ಸೆಂಟಿಮೀಟರ್ ಇದೆ. ಸಿ ಎಷ್ಟಿದೆ ಅಂದರೆ 6 ಸೆಂಟಿಮೀಟರ್. ಆಮೇಲೆ AD 4 ಸೆಂಟಿಮೀಟರ್ ಇದೆ. ಎದಿಂದ ಡಿವರೆಗೆ 4 ಸೆಂಟಿಮೀಟರ್, AD 4 ಸೆಂಟಿಮೀಟರ್. ಆದರೆ ABಯ ಉದ್ದವನ್ನು ಕಂಡುಹಿಡಿ. AE ಒಂದದಲ್ಲ, AE 3 ಸೆಂಟಿಮೀಟರ್ ಇದೆ. AE 3 ಸೆಂಟಿಮೀಟರ್ ಇದೆ, CE 6 ಸೆಂಟಿಮೀಟರ್ ಇದೆ, AD 4 ಸೆಂಟಿಮೀಟರ್ ಇದೆ. ಹಾಗಾದರೆ ABಯ ಉದ್ದವನ್ನು ಕಂಡುಹಿಡಿಯಿರಿ. ABಯ ಉದ್ದ ಏನು ಅನ್ನೋದು ನಮಗೆ ಪ್ರಶ್ನೆ. ಸರಿ, ಸುಲಭವಾಗಿರ್ತಕ್ಕಂಥ ನೇರ ಪ್ರಶ್ನೆ. ಟೇಲ್ಸನ್ನ ಉಪಪ್ರಮೇಯವನ್ನು ಹಚ್ಚಿ ಸುಲಭವಾಗಿ ನಾವು ಲೆಕ್ಕಾಚಾರ ಮಾಡ್ಕೋಬೋದು. ನಿಮಗೆ AB ಬೇಕಾಗಿದೆ. ಈಗ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ? AD ಡಿವೈಡೆಡ್ ಬೈ AB. ತ್ರಿಭುಜ ABC ನಲ್ಲಿ ಸ್ವಲ್ಪ ಕಾರಣಗಳನ್ನು ಒದಗಿಸ್ತಾ ಹೋಗೋಣ. DE ಇದ್ದದ್ದು ಯಾವುದಕ್ಕೆ ಸಮಾಂತರ ಇದೆ? BC ಆಗಿದೆ. ಈ ಕಾರಣಕ್ಕೋಸ್ಕರ ಥೇಲ್ಸನ ಪ್ರಮೇಯದಂತೆ, ಆದ್ದರಿಂದ ಥೇಲ್ಸನ ಪ್ರಮೇಯ ಅಂತ ಅನ್ರಿ, ಅಥವಾ ಥೇಲ್ಸನ ಉಪಪ್ರಮೇಯ ಅನ್ರಿ, ಅಥವಾ ಉಪಸಂಬಂಧ ಅನ್ರಿ. AD ಡಿವೈಡೆಡ್ ಬೈ AB, AD ಡಿವೈಡೆಡ್ ಬೈ ABನ ತೊಗೋಬೇಕು. ನಾವು ಡೈರೆಕ್ಟಾಗಿ ಥೇಲ್ಸನ್ ಪ್ರಮೇಯ ಹಚ್ಚಿದ್ರೆ AD ಬೈ BD ಐತದು, ಹಂಗೆ ತೊಗೊಳಂಗಿಲ್ಲ. ಇಲ್ಲಿ ಸಂದರ್ಭ ಏನೈತಿಲ್ಲ ಅದಕ್ಕೆ ತಕ್ಕಂಗೆ ತೊಗೋಬೇಕು. AD ಡಿವೈಡೆಡ್ ಬೈ ಏನು? AB ಈಕ್ವಲ್ ಟು ಏನು ತೊಗೋಬೇಕು ಹೇಳ್ರಿ? AE ಡಿವೈಡೆಡ್ ಬೈ AC ತೊಗೋಬೇಕು. AE ಡಿವೈಡೆಡ್ ಬೈ ACನ ತೊಗೋಬೇಕು. ಇಲ್ಲಿ AB Aದಿಂದ B ವರೆಗೆ ತೊಗೊಂಡಿರೋದ್ರಿಂದ ಇಲ್ಲೂ Aದಿಂದ C ವರೆಗೆ ತೊಗೋಬೇಕಲ್ಲ ಅನುಪಾತ ಹೋಲಿಸುವಾಗ. ADಯ ಉದ್ದ 4 ಇದೆ, ABಯ ಉದ್ದ ಎಷ್ಟಿದೆ ನೋಡ್ರಿ? ಗೊತ್ತಿಲ್ಲ, ಅದನ್ನ ಕಂಡು ಹಿಡಿಬೇಕಾಗೈತೆ. ಹಂಗೆ ಹೇಳ್ರಿ. AE ಎಷ್ಟಿದೆ? 3 ಇದೆ. ಆಮೇಲೆ AC ಎಷ್ಟಾಗ್ತದೆ ಅಂದ್ರೆ 3 6 ಕೂಡಿಸ್ರಿ 9 ಅಲ್ಲ, ನೇರವಾಗಿ ಬರೆದು ಬಿಡ್ರಿ. Aದಿಂದ C ವರೆಗೆ ಅಂದರೆ 3 6 ಎಷ್ಟಾಗತ್ತಾ? 9. ಅದನ್ನು ತಿಳುವಳಿಕೆ ಮಾಡಿಕೊಂಡು ಬರಿಬೇಕಷ್ಟೆ. ಇನ್ನುವರೆಗೆ ಗುಣಾಕಾರ ಮಾಡು. AB ಇಂಟು 3 ಈಕ್ವಲ್ ಟು AB ಇಂಟು 3 ಈಕ್ವಲ್ ಟು 4 ಇಂಟು 9, 4 ಇಂಟು 9. ಆಮೇಲೆ AB ಈಕ್ವಲ್ ಟು ಬೇಕಾಗೈತೆ ನಿಮಗೆ, AB ಕಂಡು ಹಿಡಿಬೇಕಾಗೈತೆ. 4 ಇಂಟು 9 ಡಿವೈಡೆಡ್ ಬೈ 3, 3 ಒಂದಲೇ 3 3ಲೇ, ಅಂದರೆ AB ಈಕ್ವಲ್ ಟು ಎಷ್ಟಾಯ್ತು ನಮ್ಗೆ? 12 ಸೆಂಟಿಮೀಟರ್. ಅರ್ಥ ಆಯ್ತಲ್ಲ? ನೋಡ್ರಿ, ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಅನುಕ್ರಮವಾಗಿ 16ನೇ ಪ್ರಶ್ನೆ. ದತ್ತಾಂಶ ಏನಿದೆ ಅನ್ನೋದನ್ನು ಗಮನಿಸ್ರಿ. ಪ್ರಶ್ನೆಯೊಳಗೆ ನಿಮ್ಗೆ ಚಿತ್ರ ಕೊಟ್ಟಿದ್ದಾರೆ. ದತ್ತಾಂಶ ಏನಂದರೆ, ಕೋನ ADC ಈಕ್ವಲ್ ಟು ಕೋನ BAC ಆಗುವಂಗ BC ಮೇಲೆ D ಇದ್ದದ್ದು ಒಂದು ಬಿಂದು ಅದ. ಹೀಗಿರಬೇಕಾದ್ರೆ ನಾವೇನು ಸಾಧಿಸಬೇಕಾಗಿದೆ ಅಂದ್ರೆ, CA² ಇಸ್ ಈಕ್ವಲ್ ಟು CB ಇಂಟು CD ಅಂತ ಸಾಧಿಸಬೇಕಾಗಿದೆ. CA² ಇಸ್ ಈಕ್ವಲ್ ಟು CB ಇಂಟು CD ಅಂತ ಸಾಧಿಸಬೇಕಾಗಿದೆ. CA ಎಲ್ಲೈತೆ ನೋಡ್ರಿ, ಇಲ್ಲೈತಿ. CA² ಈಕ್ವಲ್ ಟು CB ಮತ್ತು CD ಬರಬೇಕಾಗೈತೆ. ಹೌದಾ? ಅದಕ್ಕೆ ಇವುಗಳನ್ನು ಒಳಗೊಂಡಿರ್ತಕ್ಕಂಥ ತ್ರಿಭುಜಗಳನ್ನು ನಾವು ಪರಿಗಣಿಸೋಣ. ಯಾವ್ಯಾವ ಅಂತಂದರೆ, BAC ಮತ್ತು ADC ತ್ರಿಭುಜ ತಗೊಳ್ಳೋಣ. ತ್ರಿಭುಜ BAC ಮತ್ತು ತ್ರಿಭುಜ ADC ತಗೋರಿ, ABD ತಗೋಬೇಡ. ADCಗಳಲ್ಲಿ, ಯಾಕಂದರೆ AC CA² ಈಕ್ವಲ್ ಟು C ಅದರೊಳಗೆ ಐತಿ ಗಳಲ್ಲಿ. ಇವೆರಡು ಸಮರೂಪಿ ತ್ರಿಭುಜಗಳಾಗ್ತಾವ. ಸಮರೂಪಿ ತ್ರಿಭುಜಗಳಾಗುವುದಕ್ಕೆ ಏನು ನಿಬಂಧನೆ ಕಂಡು ಬರ್ತದ ಅನ್ನೋದನ್ನು ಅರ್ಥೈಸ್ಕೋಬೇಕು ಮತ್ತು ಅದನ್ನು ಸಮರ್ಥನೆ ಮಾಡ್ಕೊಂಡು ಅನುಪಾತಗಳನ್ನು ಹೋಲಿಸ್ಕೊಂಡ್ರೆ ಆ ಸಾಧನೆ ನಮ್ಗೆ ಬರ್ತದೆ. BAC ಕೋನ ಐತಲ್ಲ, ಕೋನ್ BAC ಈ ಕಡೆ ಎದಕ್ಕೆ ಸಮ ಆಗೈತೆ? ಅದ್ರೊಳಗೆ ಎರಡನೇದ್ರೊಳಗೆ ಕೋನ್ ADCಗೆ ಸಮ ಆಗೈತೆ ಇಲ್ಲ? ಕೋನ್ ಯಾವುದದು? ADC ಕೊಟ್ಟದಾನ. BAC ಕೊಟ್ಟು ಏನೈತಿ? ADC ಐತಿ. ಒಂದು ಸಾಮಾನ್ಯ ಐತಿ ನೋಡ್ರಿ, ಕೋನ್ ಯಾವ್ದು ಹೇಳ್ರಿ? C ಕೋನ್. ಕೋನ್ ACB, ಕೋನ್ ACB ಈಕ್ವಲ್ ಟು ಕೋನ್ ACD ಅಂತ ಹೇಳಿಕ್ಕಾಗತ್ತ ಇಲ್ಲ? ACB ಇಸ್ ಈಕ್ವಲ್ ಟು ಏನದ? ACD ಅದ. ಇನ್ನು ಯಾವ್ದು ಉಳಿತು ನಿಮ್ಗೆ? ಮೂರನೇದ A ಬಂತು, C ಬಂತು, A ಬಂತು, C ಬಂತು, B ಉಳಿತಲ್ಲ. ಕೋನ್ ABC ಎದಕ್ಕೆ ಸಮ ಆಗ್ಬೇಕು ಈಗ ನಮಗೆ? ಇಲ್ಲಿ D ಬಂದದ, C ಬಂದದ, DACಗೆ ಸಮ ಆಗ್ಬೇಕು ಮೂರನೇದು. ಆದ್ದರಿಂದ ಕೋನ ನಿರ್ಧಾರಕ ಗುಣದಂತೆ, ನಿರ್ಧಾರಕ ಗುಣದಂತೆ ಏನು ಹೇಳ್ತೀವಿ ಅಂತಂದ್ರೆ, ನಾವು ತ್ರಿಭುಜ ACB ಇಲ್ಲಿ ನೋಡ್ರಿ, ಸೆಂಟ್ರ್ ಅನುರೂಪ ಶೃಂಗಗಳನ್ನು ಒಳಗೊಂಡು ಬರಿತಾ ಇದ್ದೀನಿ ನಾನು. ಹೆಂಗಾರೆ ಬರೆಯಕತ್ತಿಲ್ಲ,
ಎ ಸಿ ಬಿ ಇಲ್ಲೊಂದು ಟ್ರಿಕ್ ಅದ, ಇದನ್ನ ಅರ್ಥ ಮಾಡ್ಕೋಬೇಕು. ತ್ರಿಭುಜ ಎ ಸಿ ಬಿನ ಎ ಬಿ ಸಿ ಬರಲಿಲ್ಲ ಅಥವಾ ಬಿ ಎಸ್ ಸಿ ಬರಲಿಲ್ಲ. ಇಲ್ಲಿ ನೋಡ್ರಿ, ಎ ಸಿ ಬಿ ಸಮರೂಪಿ ತ್ರಿಭುಜ ಯಾವ್ದು ಬರಿತೀನಿ? ಡಿ ಶೃಂಗ ನೋಡ್ರಿ, ಸೆಂಟರ್ದಾಗಿನ ಶೃಂಗ ಐತ್ಲ, ಅದು ಕೋಣದ ಶೃಂಗ. ಡಿ ಸಿ ಎ, ಡಿ ಸಿ ಎ. ನೀವು ಅಲ್ಲೇ ಹೋಲ್ಸಾಕತ್ತೀರ ಅಂದ್ರೆ ಗೊಂದಲ ಹಿಡಿತೈತಿ, ಕನ್ಫ್ಯೂಷನ್ ಮಾಡ್ಕೋತೀರ. ಅದಕ್ಕೆ ಹಿಂಗೆ ಪ್ರತ್ಯೇಕತೆ ಮಾಡ್ಕೊಂಡು ಹೋಲಿಸ್ಕೊಳ್ಳೋದು ಸೂಕ್ತ. ಈಗ ಅನುಪಾತ ಬರ್ರಿ, ಇದನ್ನ ಎ ಸಿ ಡಿವೈಡೆಡ್ ಬೈ ಡಿ ಸಿ, ಎ ಸಿ ಬೈ ಡಿ ಸಿ ಈಕ್ವಲ್ ಟು ಸಿ ಬಿ ಬೈ ಸಿ ಎ, ಸಿ ಬಿ ಡಿವೈಡೆಡ್ ಬೈ ಸಿ ಎ ಈಕ್ವಲ್ ಟು ಎ ಬಿ ಬೈ ಡಿ ಎ ಅಥವಾ ಎ ಡಿ ಆಗ್ತದೆ. ಇಲ್ಲಿ ನೋಡ್ರಿ, ಆಗತ್ತಾ ಇಲ್ಲೋ? ಅನುಪಾತಗಳನ್ನ ಹೋಲಿಸೋದು ಗೊತ್ತಾಯ್ತಾ? ಎ ಸಿ ಬೈ ಡಿ ಸಿ ಈಕ್ವಲ್ ಟು ಬಿ ಸಿ ಬೈ ಸಿ ಎ ಈಕ್ವಲ್ ಟು ಎ ಬಿ ಬೈ ಡಿ ಎ. ಏನು ಬೇಕಾಗಿತ್ತು ನಮಗೆ? ಸಿ ಎ ಸ್ಕ್ವೇರ್ ಬೇಕಾಗಿತ್ತು. ಸಿ ಎ ಎಲ್ಲೈತೆ ನೋಡ್ರಿ, ಇಲ್ಲೂ ಐತಿ ಇಲ್ಲೂ ಐತಿ. ಇವೆರಡು ಇಡ್ರಿ, ಇದನ್ನ ಬಿಡ್ರಿ. ನೋಡ್ರಿ, ಎ ಸಿ ಇಂಟು ಸಿ 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 ಎ ಇಂಟು ಸಿ ಎ, ಸಿ ಎ ಇಂಟು ಸಿ ಎ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಬಂತ ಇಲ್ಲಿ ನೋಡ್ರಿ. ಸಿ ಬಿ ಇಂಟು ಸಿ ಡಿ ಹೊರಗುಣಾಕಾರ ಮಾಡಿರಿ. ಹೊರಗುಣಾಕಾರ ಮಾಡಿದ್ವಿ. ಸಿ ಎ ಇಂಟು ಸಿ ಎ ಏನಾಯಿತು? ಸಿ ಎ ಸ್ಕ್ವೇರ್. ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ. ನಾವು ಸಾಧಿಸಬೇಕಾಗಿರೋದು ಎಷ್ಟೇ ಇದೆ, ಸಾಧನೆ ಬಂತು. ಭಾಳ ಸುಲಭ ಪ್ರಶ್ನೆ, ಬಟ್ ಇಂಥ ಪ್ರಶ್ನೆಗಳನ್ನ ಸ್ವಲ್ಪ ನೀವು ಕನ್ಫ್ಯೂಷನ್ ಮಾಡ್ಕೊತೀರಿ. ಪ್ರಾಕ್ಟೀಸ್ ಬೇಕಿದ್ದಕ್ಕಷ್ಟೇ. ಇನ್ಮೇಲೆ ಗಮನಿಸ್ರಿ ಅನುಕ್ರಮವಾಗಿ 17ನೇ ಪ್ರಶ್ನೆ ಏನಂತ ನೋಡ್ರಿ ಸ್ವಲ್ಪ. ತ್ರಾಪಿಜ್ಯ ಎ ಬಿ ಸಿ ಡಿಯಲ್ಲಿ, ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ ಇದೆ. ತ್ರಾಪಿಜ್ಯ ಎ ಬಿ ಸಿ ಡಿಯಲ್ಲಿ ಯಾವುದಕ್ಕೆ ಸಮಾಂತರ ಅದ ಅಂದ್ರೆ ಎ ಬಿ ಇದ್ದದ್ದು ಸಿ ಡಿಗೆ ಸಮಾಂತರ ಅದ. ಎ ಬಿ ಸಿ ಡಿ, ಇದು ಎ ಬಿ ಸಮಾಂತರ ಸಿ ಡಿ ಕೊಟ್ಟಿದ್ದಾನೆ. ಎ ಸಿ ಮತ್ತು ಬಿ ಡಿ ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸಿವೆ. ಎ ಸಿ ಒಂದು ಕರ್ಣ, ಆಮೇಲೆ ಬಿ ಡಿ ಇನ್ನೊಂದು ಕರ್ಣ, ಇವೆರಡೂ ಕರ್ಣ ಓನಾಗ ಛೇದಿಸಿದವು. ಎ ಒ ಇಂಟು ಓ ಡಿ ಈಕ್ವಲ್ ಟು, ಎ ಒ ಇಂಟು ಓ ಡಿ ಈಕ್ವಲ್ ಟು ಎ ಒ ಇಂಟು ಓ ಡಿ ಈಕ್ವಲ್ ಟು ಬಿ ಒ ಇಂಟು ಓ ಸಿ, ಬಿ ಒ ಇಂಟು ಓ ಸಿ ಎಂದು ಸಾಧಿಸಿ ಅಂತಕ್ಕಂಥದ್ದು ನಮಗೆ ಪ್ರಶ್ನೆ. 2 ಅಂಕಕ್ಕೆ. ಡಯಾಗ್ರಾಮ್ ಹಾಕೊಂಡ್ರ? ಎ ಬಿ ಸಿ ಡಿ ಏನದ ಹೇಳ್ರಿ? ತ್ರಾಪಿಜ್ಯ ಅದ. ತ್ರಾಪಿಜ್ಯ ಅದ, ಅಭಿಮುಖವಾಗಿರ್ತಕ್ಕಂಥ ಭಾಗಗಳು ಸಮಾಂತರ ಅದಾವೆ. ಎ ಬಿ ಸಮಾಂತರ ಸಿ ಡಿ ಅದ. ನಮ್ಗೆ ಎ ಒ ಓ ಡಿ ಮತ್ತು ಓ ಬಿ ಓ ಸಿ ಹೊಂದಿರತಕ್ಕಂಥ ತ್ರಿಭುಜಗಳನ್ನು ತೊಗೊಂಡು, ಅಂದರೆ ಈ ತ್ರಿಭುಜ ಮತ್ತು ಈ ತ್ರಿಭುಜ ತೊಗೊಂಡು, ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿಗಳಲ್ಲಿ ಇವೆರಡು ಸಮರೂಪಿ ಆಗ್ತಾವು. ಸಮರೂಪತೆಯ ನಿರ್ಧಾರಕ ಗುಣವನ್ನು ಇಲ್ಲಿ ಕನ್ಫರ್ಮೇಷನ್ ಮಾಡ್ಕೊಂಡ್ಬಿಡ್ಬೇಕು. ನಾವು ಅದನ್ನು ಸ್ಪಷ್ಟಪಡಿಸಬೇಕು. ಹಾಂ, ಹೇಳಬೇಕು. ಇಲ್ಲಿ ನೋಡ್ರಿ, ಎ ಕೋನ ಐತಲ್ಲ ಇಲ್ಲಿ, ಇದು ಈ ಕಡೆ ಎದಕ್ಕೆ ಸಮ ಆಗ್ತದ? ಸಿ ಪರ್ಯಾಯ ಕೋನ ಆಗ್ತೈತಿ. ಇಲ್ಲಿ ಸಮಾಂತರ ಇರೋದ್ರಿಂದ ಎ ಬಿ ಸಿ ಡಿ ಸಮಾಂತರ ಐತಿ. ಹಂಗೆ ಇಲ್ಲಿ ಬಿನಾಗ ಉಂಟಾಗೈತಲ್ಲ ಕೋನ, ಈ ಕೋನ ಆ ಕಡೆ ನೋಡ್ರಿ ಪರ್ಯಾಯ ಇದಕ್ಕೆ ಸಮ ಆಗ್ತದ. ಮತ್ತು ಇದೇನಾಗ್ತದ ಹೇಳ್ರಿ? ಶೃಂಗಾತ್ಮಕ ಕೋನ ಆಗತ್ತಿಲ್ಲ. ಇದು ಇಲ್ಲ ಐತಲ್ಲ ಈ ಕೋನ, ಈ ಕೋನ ಇಲ್ಲಿ ನೋಡ್ರಿ, ಈ ಕೋನ ಮತ್ತು ಈ ಕೋನ ಇವೆರಡು ಏನಾಗ್ತಾವೆ ಹೇಳ್ರಿ? ಶೃಂಗಾತ್ಮಕ ಕೋನಗಳಾಗ್ತಾವೆ. ಅಂದ್ರೆ ಕೋನ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ತ್ರಿಭುಜಗಳ ಸಮರೂಪಿ ಆಗ್ತಾವೆ. ಅನುಪಾತ ತಗೊಂಡ್ರೆ ಆಟೋಮೆಟಿಕಲಿ ಇದು ಬರಲೇಬೇಕು. ಹೌದಾ ಇಲ್ಲ? ಸರಿ, ಗಮನಿಸೋಣ. ಮುಂದುವರಿಸ್ತಾ ಹೋಗೋಣ. ಬರ್ರಿ ನೀವು ನನ್ನ ಜೊತೆ. ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿಗಳಲ್ಲಿ ಏನು ಕೋನ ಓ ಎ ಬಿ ಈಕ್ವಲ್ ಟು ಕೋನ್ ಓ ಸಿ ಡಿ ಆಗುತ್ತೆ ಇಲ್ಲೋ? ಸ್ಪಷ್ಟಪಡಿಸಿದಿನ ಅದನ್ನ ಬರೆಯಾಗತ್ತೀನಿ. ಮತ್ತು ಕೋನ್ ಓ ಎ ಬಿ ಆತಿ, ಓ ಬಿ ಎ, ಕೋನ್ ಓ ಬಿ ಎ ಈಕ್ವಲ್ ಟು ಕೋನ್ ಓ ಡಿ ಸಿ, ಓ ಡಿ ಸಿ. ಇನ್ನು ಮುಂದಿಂದ ಕೋನ್ ಎ ಒ ಬಿ ಈಕ್ವಲ್ ಟು ಕೋನ್ ಸಿ ಒ ಡಿ. ಇವೆರಡು ಪರ್ಯಾಯ ಕೋನಗಳು. ಇದು ಶೃಂಗಾಭಿಮುಖ ಕೋನ. ಆದ್ದರಿಂದ ಯಾವ ನಿರ್ಧಾರಕ ಗುಣ? ಕೋನ ನಿರ್ಧಾರಕ ಗುಣದಂತೆ ನಾವೇನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ, ತ್ರಿಭುಜ ಎ ಒ ಬಿ ಅದಲ್ಲ, ತ್ರಿಭುಜ ಎ ಒ ಬಿ ವರೆಗೂ ಇಲ್ಲಿದ್ದು ನೋಡ್ಬರ್ರಿ. ಎ ಬಿ ಒ ಸಮರೂಪಿ ತ್ರಿಭುಜ ಸಿ ಡಿ ಒ, ಸಿ ತ್ರಿಭುಜ ಸಿ ಡಿ ಒ.
ಅನುರೂಪ ಶೃಂಗಗಳನ್ನು ಅನುಕ್ರಮವಾಗಿ ಬರ್ಕೊಂಡು ತ್ರಿಭುಜವನ್ನು ಹೆಸರಿಸ್ಕೊಂಡಿದ್ದೀನಿ. ಉದ್ದೇಶ ಇಷ್ಟೇ, ಅನುಪಾತಗಳನ್ನು ಹೋಲಿಸ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗುತ್ತಾ, ತಪ್ಪೋದಿಲ್ಲ ನಾವು ಈ ರೀತಿ ಬರ್ಕೊಂಡ್ರೆ. ಏನು ಬರೆಯೋಣ ಅನುಪಾತ? ಎ ಬಿ ಡಿವೈಡೆಡ್ ಬೈ ಸಿ ಡಿ, ಎ ಬಿ ಡಿವೈಡೆಡ್ ಬೈ ಸಿ ಡಿ ಈಕ್ವಲ್ ಟು ಬಿ ಒ ಡಿವೈಡೆಡ್ ಬೈ ಡಿ ಒ, ಬಿ ಒ ಡಿವೈಡೆಡ್ ಬೈ ಡಿ ಒ ಈಕ್ವಲ್ ಟು ಎ ಒ ಡಿವೈಡೆಡ್ ಬೈ ಸಿ ಒ. ಅರ್ಥ ಆಯ್ತಾ? ಸರಿ, ಈಗೇನು ಬೇಕು ನಮಗೆ? ಎ ಒ ಓ ಡಿ ಬೇಕಾಗಿದೆ. ಎ ಒ ಇಲ್ಲಿದೆ, ಬೇಕು ಈ ಅನುಪಾತ. ಓ ಡಿ ಬೇಕು, ಇದು ನಮಗೆ ಬೇಡವಾಗಿರ್ತಕ್ಕಂಥ ಅನುಪಾತ. ಯಾವುದನ್ನು ಪರಿಗಣಿಸಬೇಕು, ಯಾವುದನ್ನು ಬಿಡಬೇಕು ಅಂತ ಜಜ್ಮೆಂಟ್ ತೊಗೋಬೇಕು. ಬಿ ಒ ಡಿವೈಡೆಡ್ ಬೈ ಡಿ ಒ ಈಕ್ವಲ್ ಟು ಎ ಒ ಡಿವೈಡೆಡ್ ಬೈ ಸಿ ಒ ಆಗ್ತಿಲ್ಲ ನೋಡ್ರಿ. ಇನ್ನೂವರೆ ಗುಣಾಕಾರ ಮಾಡ್ಕೊರಿ. ಎ ಒ ಇಂಟು ಓ ಡಿ, ಎ ಒ ಇಂಟು ಓ ಡಿ, ಎ ಒ ಇಂಟು ಓ ಡಿ ಈಸ್ ಈಕ್ವಲ್ ಟು ಏನಾಗ್ತದೆ? ಬಿ ಒ ಇಂಟು ಸಿ ಒ ಅಥವಾ ಓ ಸಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟಾದರೆ ಪರಿಹಾರ ಪೂರ್ಣ ಆಯ್ತಲ್ಲ ಇದಕ್ಕೆ? ಸರಿ, ಅನುಕ್ರಮ ಸಂಖ್ಯೆ ಹೇಳ್ರಿ. ಎಷ್ಟು? 18ನೇ ಪ್ರಶ್ನೆ. 4 ಅಂಕಕ್ಕೆ ಪ್ರಮೇಯ ಬಂದಿದೆ. ಏನು ಅಂತಂದರೆ ನೋಡ್ರಿ, ಪ್ರಶ್ನೆ ಏನಂತ ಓದ್ತೀನಿ. ಒಂದು ಲಂಬಕೋಣ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ. ಅಂದರೆ ಪೈಥಾಗೋರಸ್ನ ಪ್ರಮೇಯವನ್ನು ನೀವು ಸಾಧಿಸಬೇಕು. ಇದರ ಹೇಳಿಕೆ ಏನು ಮತ್ತು ಸಾಧನೆ ಏನು ಅಂತ ನೋಡೋಣ ಇವಾಗ. ನೋಡಿ, ಈ ಪೈಥಾಗೋರಸ್ನ ಪ್ರಮೇಯ ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮೇಯ ಆಗಿದೆ ಅಂದರೆ ಲಂಬಕೋಣ ತ್ರಿಭುಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮೇಯ ಆಗಿದೆ. ಸೊ ಇದು ಒಂದು ಲಂಬಕೋಣ ತ್ರಿಭುಜ, ಇದನ್ನು ನಾನು ಎ ಬಿ ಸಿ ಅಂತ ಹೆಸರಿಸ್ಕೊಂಡಿದ್ದೀನಿ. ಈ ಎ ಬಿ ಸಿ ಲಂಬಕೋಣ ತ್ರಿಭುಜದಲ್ಲಿ ಪೈಥಾಗೋರಸ್ನ ಪ್ರಮೇಯದ ಅನ್ವಯ, ಇದರ ನಿರೂಪಣೆ ಏನು ಅಂದರೆ ವಿಕರ್ಣದ ಮೇಲಿನ ವರ್ಗವು, ವಿಕರ್ಣ ಅಂದರೆ ಯಾವುದು? ಲಂಬಕೋಣಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹುಗೆ ವಿಕರ್ಣ ಅಂತ ಕರಿತೀವಿ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥದ್ದು ಈ ಒಂದು ಪ್ರಮೇಯದ ಹೇಳಿಕೆ ಅಥವಾ ನಿರೂಪಣೆ. ಅದನ್ನೇ ನಾವು ದತ್ತಾಂಶದಲ್ಲೇ ಬರಿತೀವಿ. ಏನು ಅಂತಂದರೆ ನೋಡಿ, ತ್ರಿಭುಜ ಎ ಬಿ ಸಿದಲ್ಲಿ ಇಲ್ಲಿ ಹೇಳಿಕೆಯಲ್ಲಿ ಬಂದಿರತಕ್ಕಂಥ ಎರಡು ಮಾಹಿತಿ ದತ್ತ ಮತ್ತು ಸಾಧನೆಯಲ್ಲಿ ಬರುತ್ತಾ. ದತ್ತಾಂಶ ಏನು ನೋಡಿ, ತ್ರಿಭುಜ ಎ ಬಿ ಸಿನಲ್ಲಿ ಕೋನ ಬಿ ಏನಾಗಿದೆ ಅಂದರೆ ನಮಗೆ ಲಂಬಕೋನ ಆಗಿದೆ. ಅಂದರೆ ಇದು ಒಟ್ಟಾರೆ ತ್ರಿಭುಜ ಎ ಬಿ ಸಿ ಅನ್ನೋದು ಏನಪ್ಪ ಅಂತಂದರೆ ಒಂದು ಲಂಬಕೋಣ ತ್ರಿಭುಜ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಈ ಲಂಬಕೋಣ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು, ಸಾಧನೀಯ ಏನು ನೋಡಿ, ಯಾವುದು ವಿಕರ್ಣ? ಇಲ್ಲಿ ಲಂಬಕೋಣಕ್ಕೆ ಅಭಿಮುಖವಾಗಿರ್ತಕ್ಕಂಥದ್ದು ವಿಕರ್ಣ. ವಿಕರ್ಣದ ಮೇಲಿನ ವರ್ಗ ಅಂದರೆ ಏನು? ಎ ಸಿ ಸ್ಕ್ವೇರ್. ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅಂದರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ಗೆ ಸಮ ಆಗಿರಬೇಕು. ಎ ಬಿ ಸ್ಕ್ವೇರ್ ಪ್ಲಸ್ ಏನು ಬರೆಯೋಣ? ಬಿ ಸಿ ಸ್ಕ್ವೇರ್ ಅಂತ ಬರೆಯೋಣ. ಇದನ್ನು ಸಾಧಿಸ್ಕೊಳ್ಳೋದಕ್ಕೆ ಒಂದು ಚಿಕ್ಕದಾಗಿರ್ತಕ್ಕಂಥ ರಚನೆಯನ್ನು ಮಾಡ್ಕೊಳ್ತೀನಿ. ಏನು ಅನ್ನೋದನ್ನು ಸ್ವಲ್ಪ ನೋಡಿ. ಈಗ ನಾನು ಈ ಬಿ ಶೃಂಗ ಇದೆಯಲ್ಲ, ಬಿ ಶೃಂಗದಿಂದ ಎ ಸಿಗೆ ಒಂದು ಲಂಬದ ರಚನೆಯನ್ನು ಮಾಡ್ಕೊಳ್ತೀನಿ. ಬಿ ಶೃಂಗದಿಂದ ಇಲ್ಲಿ ಲಂಬ ರಚನೆ ಮಾಡ್ಕೊಳ್ಳೋಣ. ಯಾವುದಕ್ಕೆ ಲಂಬ ಆಗಬೇಕದು? ನೋಡಿ, ಎ ಸಿಗೆ ಲಂಬ ಆಗಬೇಕು. ಹಾಗಾಗಿ ನಾವು ಆ ರೀತಿಯಲ್ಲಿ ಬಿ ಡಿಯನ್ನು ರಚಿಸ್ಕೋಬೇಕು. ಬಿ ಡಿ ಯಾವುದಕ್ಕೆ ಲಂಬ? ಎ ಸಿ. ಬಿ ಡಿ ಲಂಬ ಎ ಸಿ ರಚಿಸಿ. ಸೊ ಇಷ್ಟನ್ನು ರಚಿಸ್ಕೋಬೇಕು. ಇದಾದ ನಂತರ ನಿಮಗೆ ಇಲ್ಲಿ 3 ಲಂಬಕೋಣ ತ್ರಿಭುಜಗಳು ಸಿಗ್ತವೆ. ಒಂದು ಎ ಬಿ ಡಿ, ಇನ್ನೊಂದು ಬಿ ಡಿ ಸಿ ಮತ್ತು ಎ ಬಿ ಸಿ. 3 ಲಂಬಕೋಣ ತ್ರಿಭುಜಗಳು ಸಿಗ್ತವೆ. ಇದನ್ನು ಸಾಧಿಸೋದಕ್ಕೋಸ್ಕರ ನಾನು ಮೊಟ್ಟ ಮೊದಲಿಗೆ ಎ ಬಿ ಡಿ ತ್ರಿಭುಜ ತೊಗೊಳ್ತೀನಿ ಮತ್ತು ಎ ಬಿ ಸಿ ಲಂಬಕೋಣ ತ್ರಿಭುಜ ತೊಗೊಳ್ತೀನಿ. ನೋಡಿ, ಆ ಎರಡೂ ತ್ರಿಭುಜಗಳು ಸಮರೂಪಿ ಅಂತ ಸಾಧಿಸ್ಕೊಳ್ತೀನಿ. ಸಾಧನೆಯ ಹಂತಕ್ಕೆ ಹೋಗೋಣ. ನೋಡಿ, ಯಾವ ತ್ರಿಭುಜ ಅಂತಂದರೆ ತ್ರಿಭುಜ ಎ ಬಿ ಡಿ ತೊಗೊಳ್ಳೋಣ. ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಈ ಎರಡೂ ತ್ರಿಭುಜಗಳು ಒಂದಕ್ಕೊಂದು ಸಮರೂಪಿಯಾಗಿರ್ತಕ್ಕಂಥ ತ್ರಿಭುಜಗಳಾಗ್ತವೆ. ಯಾವುದು? ಎ ಬಿ ಡಿ ತ್ರಿಭುಜ ಮತ್ತು ಎ ಬಿ ಸಿ ತ್ರಿಭುಜ. ನೋಡಿ, ಇವೆರಡರಲ್ಲಿ ಎ ಸಾಮಾನ್ಯ ಇದೆ. ಅಂದರೆ ಏನು ಬರಿಬೋದು? ಕೋನ್ ಎ ಈಕ್ವಲ್ ಟು ಕೋನ್ ಎ ಅಂತ ಬರಿಬೋದು. ಒಂದು ಮಾಹಿತಿ ಸಿಗುತ್ತೆ. ಹಾಗೆಯೇ ಎ ಬಿ ಡಿನಲ್ಲಿ ಡಿ ಲಂಬಕೋನ ಆಗಿದೆ. ಅಂದರೆ ಕೋನ್ ಎ ಡಿ ಬಿ ಏನಿದೆ? ಲಂಬಕೋನ ಆಗಿದೆ. ಆಮೇಲೆ ಎ ಬಿ ಸಿನಲ್ಲಿ ಬಿ ಶೃಂಗದಲ್ಲಿ ಲಂಬಕೋನ ಇದೆ. ಅಂದರೆ ಕೋನ್ ಎ ಬಿ ಸಿ ಈಸ್ ಈಕ್ವಲ್ ಟು ಏನಪ್ಪ ಅಂತಂದರೆ 90 ಡಿಗ್ರಿ. ನೋಡಿ, ಇದು
ಸಾಮಾನ್ಯ ನಮಗೆ ಇದು ಸಾಮಾನ್ಯ ಆಗಿದೆ. ಆಮೇಲೆ ಇದು ನಮಗೆ ದತ್ತದಲ್ಲಿದೆ ಮತ್ತು ರಚನೆಯಲ್ಲಿದೆ. ದತ್ತ ಮತ್ತು ರಚನೆಯಲ್ಲಿ ಈ ಒಂದು ಮಾಹಿತಿ ಇದೆ. ಇವೆರಡೂ ತ್ರಿಭುಜಗಳಲ್ಲಿ ಎರಡು ಜೊತೆ ಕೋನಗಳ ಸಮ ಅಂತಂದರೆ ಮೂರನೇ ಕೋನ ಆಟೋಮೆಟಿಕ್ ಸಮ ಇರಬೇಕು. ಇವೆರಡು ಏನಾಗಿರ್ಬೇಕು ನಮಗೆ ಸಮರೂಪಿ ಆಗಿರಬೇಕು. ಆದ್ದರಿಂದ ತ್ರಿಭುಜ ನೋಡಿ ಎ ಡಿ ಇಲ್ಲಿ ನೋಡ್ರಿ ಅನುರೂಪ ಶೃಂಗಗಳನ್ನ ತಗೋಬೇಕು. ಎ ಡಿ ಇನ್ನು ಯಾವ್ದು ಉಳಿತಿಲ್ಲಿ ಎ ಡಿ ಆಯಿತು, ಎನ್ ಬಿ ಉಳಿತು. ಎ ಡಿ ಬಿ ಸಮರೂಪಿ ತ್ರಿಭುಜ ನೋಡ್ರಿ ಎ ಬಿ ಸಿ. ಈ ಅನುರೂಪ ಶೃಂಗಗಳ ಕ್ರಮದಲ್ಲಿ ಬರೆಯೋದು ಅನುಕೂಲ ನಮಗೆ, ಯಾಕೆಂದರೆ ಮುಂದೆ ನಾವು ಅನುಪಾತಗಳನ್ನು ಹೋಲಿಸೋದಿದೆ. ಅಂದರೆ ಎ ಡಿ ಡಿವೈಡೆಡ್ ಬೈ ಎ ಬಿ ಇದಕ್ಕೆ ಕಾರಣ ಸ್ವಲ್ಪ ಹೇಳಬೇಕು. ಏನು ಕೋನ ನಿರ್ಧಾರಕ ಗುಣ ಅಂತ ಹೇಳೋಣ. ದಯವಿಟ್ಟು ಗಮನಿಸಿ. ಎ ಡಿ ಡಿವೈಡೆಡ್ ಬೈ ಎ ಬಿ ಈಕ್ವಲ್ ಟು ಏನಾಗುತ್ತೆ ನಮಗೆ ಡಿ ಬಿ ಡಿವೈಡೆಡ್ ಬೈ ಬಿ ಸಿ. ಹಾಗೆ ಮೂರನೇ ಅನುಪಾತ ಏನು ತೊಗೊಳ್ತೀರಾ ಎ ಬಿ ಡಿವೈಡೆಡ್ ಬೈ ಎ ಸಿ ತೊಗೊಳ್ತೀರಾ. ಎ ಬಿ ಡಿವೈಡೆಡ್ ಬೈ ಎ ಸಿ. ಇಲ್ಲಿ ಒಂದನ್ನು ನಾವು ಗಮನಿಸಬೇಕು. ಇಲ್ಲಿ ನೋಡಿರಿ ಎ ಬಿ ಇಲ್ಲಿದೆ ಮತ್ತು ಎ ಬಿ ರಿಪೀಟ್ ಆಗಿದೆ. ಈ ಏನು ಪುನರಾವರ್ತನೆ ಆಗಿದೆಯಲ್ಲ ಬಾಹು, ಆ ಅನುಪಾತಗಳನ್ನು ಇಟ್ಕೊಡ್ರಿ, ಇದನ್ನು ಬಿಟ್ಬಿಡ್ರಿ. ಇವೆರಡನ್ನು ಹೋಲಿಸ್ಕೊಂಡ್ರೆ ನೀವೇನನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ. ಎ ಬಿ ಇಂಟು ಎ ಬಿ ಈಸ್ ಈಕ್ವಲ್ ಟು ಏನು ಬರೀತೀರಾ, ಅಥವಾ ನೇರವಾಗಿ ಎ ಬಿ ಸ್ಕ್ವೇರ್ ಅಂತ ಬರ್ಕೊಂಡ್ಬಿಡಿ. ಇವೆರಡನ್ನು ಗುಣಾಕಾರ ಮಾಡಿಕೊಂಡ್ರೆ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಬರಲಿಕ್ಕೆ ಸಾಧ್ಯ ಆಗ್ತದೆ ಎ ಡಿ ಇಂಟು ಎ ಸಿ ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಸಮೀಕರಣ 1 ಅಂದ್ಕೊಳ್ಳಿ. ಇನ್ನು ಇನ್ನೊಂದು ಜೊತೆ ತ್ರಿಭುಜ ಇದೆಯಲ್ಲ, ಈ ತ್ರಿಭುಜ ಮತ್ತು ಎ ಬಿ ಸಿ ತ್ರಿಭುಜ ತಗೊಳ್ಳೋದು. ಯಾವ ತ್ರಿಭುಜಪ್ಪ ಅಂತಂದರೆ ತ್ರಿಭುಜ ಬಿ ಡಿ ಸಿ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಈ ಎರಡೂ ತ್ರಿಭುಜಗಳನ್ನು ನಾವು ಹೋಲಿಸ್ಕೊಂಡ್ರೆ ಇವು ಕೂಡ ಸಮರೂಪಿ ಆಗ್ತವೆ. ಈ ಹಿಂದೆ ಬಂದಿರತಕ್ಕಂಥ ಸಂಬಂಧಗಳೇ ಇಲ್ಲಿಯೂ ಕೂಡ ಬರುತ್ತೆ. ನೋಡಿ ಕೋನ ಸಿ ಏನಾಗಿದೆ ಇವೆರಡಕ್ಕೂ, ಈ ಎ ಬಿ ಸಿ ತ್ರಿಭುಜಕ್ಕೂ ಸಂಬಂಧಪಡ್ತದೆ ಮತ್ತು ಬಿ ಡಿ ಸಿ ತ್ರಿಭುಜಕ್ಕೂ ಕೂಡ ಸಂಬಂಧಪಡ್ತದೆ. ಎರಡಕ್ಕೂ ಕೂಡ ಸಾಮಾನ್ಯ ಆಗಿರ್ತಕ್ಕಂಥ ಕೋನ. ಹಾಗಾಗಿ ನಾನೇನು ಬರಿತೀನಿ ಅಂದರೆ ಕೋನ್ ಸಿ ಈಸ್ ಈಕ್ವಲ್ ಟು ಕೋನ್ ಸಿ ಬರಿತೀನಿ. ಒಂದು ಮಾಹಿತಿ ಆಯಿತು. ಇನ್ನು ಒಂದು ಜೊತೆ ಲಂಬಕೋನಗಳ ಸಮನಾಗಿವೆ. ಯಾವುದಪ್ಪ ಅಂತಂದರೆ ಕೋನ್ ಬಿ ಡಿ ಸಿ ಐತಲ್ಲ, ಕೋನ್ ಬಿ ಡಿ ಸಿ ಲಂಬಕೋನದ. ಆಮೇಲೆ ಇಲ್ಲಿ ಬಿ ಡಿ ಸಿ ಹಾಗೆ ಲಂಬಕೋನ ಇದೆಯಲ್ಲ, ಹಾಗೆ ಎ ಬಿ ಸಿನಲ್ಲಿ ಬಿನಲ್ಲಿ ಲಂಬಕೋನ ಇದೆ. ಕೋನ್ ಎ ಬಿ ಸಿ ಬರೀ. ಹಾಗಾಗಿ ಇದು ನೋಡಿ ಸಾಮಾನ್ಯ ಆಯಿತು. ಇದು ನಮಗೆ ಸಾಮಾನ್ಯ. ಇದು ನಮಗೆ ಬಿ ಡಿ ಸಿ ಇದ್ದದ್ದು ರಚನೆಯಲ್ಲಿದೆ. ರಚನೆ ಮತ್ತು ದತ್ತಾಂಶದಲ್ಲಿ ನಮಗೆ ಈ ಒಂದು ಮಾಹಿತಿ ಕಂಡುಬರ್ತದೆ. ಆದ್ದರಿಂದ ಕೋನ ನಿರ್ಧಾರಕ ಗುಣದ ಪ್ರಕಾರ ಆದ್ದರಿಂದ ತ್ರಿಭುಜ ಯಾವುದು ನೋಡ್ರಿ ಸಿ ಡಿ ಅನುಕ್ರಮತೆ ಲಕ್ಷ ಇರಲಿ. ಸಿ ಡಿ ಉಳಿತಾವ್ದು ಇವಾಗ ಬಿ ಸಮರೂಪಿ ತ್ರಿಭುಜ. ಹೆಂಗೆ ಬೇಕಾದಂಗೆ ಬರಿಬೇಡ್ರಿ. ನೋಡ್ರಿ ಅನುಕ್ರಮ ಶೃಂಗಗಳನ್ನು ತೊಗೊಳ್ರಿ. ಸಿ ಬಿ ಇನ್ನು ಉಳಿತು ಯಾವುದು ಎ ಉಳಿಯುತ್ತೆ, ಸಿ ಬಿ ಅಂತ ಬರ್ಕೊಳ್ತೀನಿ. ಇನ್ನು ಅನುಪಾತಗಳನ್ನು ಬರ್ಕೊಡ್ರಿ. ನೀವು ಇಲ್ಲಿ ಚಿತ್ರಗಳನ್ನು ಇಲ್ಲಿ ನೋಡಿ, ಯಾಕಂದರೆ 2-3 ತ್ರಿಭುಜಗಳ ಸಂಯೋಜನೆ ಇರುತ್ತೆ. ಅಲ್ಲಿ ಅನುಪಾತಗಳನ್ನು ಹೋಲಿಸ್ಕೊಳ್ಳೋದಕ್ಕೆ ನಿಮಗೆ ಸುಲಭ ಆಗೋದಿಲ್ಲ. ಸ್ವಲ್ಪ ಈ ರೀತಿಯಾಗಿ ಅನುಕ್ರಮ ಶೃಂಗಗಳನ್ನು ಬರ್ಕೊಂಡ್ರೆ ಇಲ್ಲೇ ನೇರವಾಗಿ ನಾವು ಅನುಪಾತಗಳನ್ನ ಬರಲಿಕ್ಕೆ ಸಾಧ್ಯ ಆಗ್ತದೆ. ನೋಡ್ರಿ ಸಿ ಡಿ ಡಿವೈಡೆಡ್ ಬೈ ಸಿ ಬಿ ಬರೆಯೋಣ ಈಕ್ವಲ್ ಟು ಡಿ ಬಿ ಡಿವೈಡೆಡ್ ಬೈ ಬಿ ಎ ಬರೆಯೋಣ. ಆಮೇಲೆ ಸಿ ಬಿ ಡಿವೈಡೆಡ್ ಬೈ ಸಿ ಎ ಬರೆಯೋಣ. ನೋಡ್ರಿ ಏನಾಯ್ತು ಗಮನಿಸ್ರಿ ಸರಿಯಾಗಿ. ನೋಡ್ರಿ ಸಿ ಡಿ ಡಿವೈಡೆಡ್ ಬೈ ಸಿ ಬಿ, ನೆಕ್ಸ್ಟ್ ಡಿ ಬಿ ಡಿವೈಡೆಡ್ ಬೈ ಬಿ ಎ, ನೆಕ್ಸ್ಟ್ ಸಿ ಬಿ ಡಿವೈಡೆಡ್ ಬೈ ಸಿ ಎ. ಇಲ್ಲಿ ಯಾವ ಬಾಹು ಪುನರಾವರ್ತನೆ ಆಗೈತೆ ಇಲ್ಲಿ ಫಸ್ಟ್ ಮತ್ತು ಲಾಸ್ಟ್ ನೋಡ್ರಿ. ಬಿ ಸಿ ಬಂದಿದೆ, ಇಲ್ಲಿ ಬಿ ಸಿ ಬಂದಿದೆ, ಇದನ್ನು ಬಿಡ್ರಿ. ಬಿ ಸಿ ಇಂಟು ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಡಿ ಇಂಟು ಸಿ ಎ ಅಂತ ಕಂಡು ಬರುತ್ತೆ. ಇದಕ್ಕೆ ಸಮೀಕರಣ 2 ಅರ್ಥ ಆಗಿರಬೇಕಲ್ಲ. ಈ ಎರಡು ಸಮೀಕರಣಗಳನ್ನು ಕೂಡಿಸಿಬಿಟ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಸಾಧನೆಯ ಬರುತ್ತೆ. ಅದನ್ನು ಮಾಡೋಣ ಇವಾಗ. ನೋಡಿರಿ 1ನೇ ಸಮೀಕರಣ ಮತ್ತು 2ನೇ ಸಮೀಕರಣವನ್ನು ಕೂಡಿಸ್ಕೊಂಡ್ಬಿಡೋಣ. ಕೂಡಿಸ್ಕೊಂಡ್ಬಿಟ್ರೆ ಎಷ್ಟಾಗತ್ತೆ ನೋಡಿರಿ. 1ನೇ ಸಮೀಕರಣದ ಎಡಬದಿಯನ್ನು ನೋಡ್ರಿ ಗಮನಿಸ್ರಿ. ಏನಿದೆ ಎ ಬಿ ಸ್ಕ್ವೇರ್ ಇದೆ. ಎ ಬಿ ಸ್ಕ್ವೇರನ್ನು ಬರ್ಕೊಳ್ಳೋಣ. ಹಾಗೆಯೇ 2ನೇ ಸಮೀಕರಣದ ಎಡಬದಿಯನ್ನು ನೋಡ್ರಿ ಬಿ ಸಿ ಸ್ಕ್ವೇರ್ ಇದೆ. ಬಿ ಸಿ ಸ್ಕ್ವೇರ್ ಬರ್ಕೊಳ್ಳೋಣ. ಹಾಗಾಗಿ ಏನಾಯ್ತು ನೋಡಿ ಬಲಭಾಗದಲ್ಲಿ ಎ ಡಿ ಇಂಟು ಎ ಸಿ ಇದೆ. ಎ ಡಿ ಇಂಟು ಎ ಸಿ. ಆಮೇಲೆ ಸಿ ಡಿ ಇಂಟು ಏನಿದೆ ಅಂತಂದರೆ ಸಿ ಎ ಇದೆ. ನಮಗಿವಾಗ ಎ ಬಿ ಸ್ಕ್ವೇರ್ ಎಡಭಾಗದಲ್ಲಿ ಏನು ಬಂತು ನೋಡ್ರಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿಯೂ ಎ ಸಿ ಇದೆ, ಇಲ್ಲಿಯೂ ಎ ಸಿ ಇದೆ. ಎ ಸಿಯನ್ನು ಸಾಮಾನ್ಯ ತೆಗೆದ್ರೆ ಉಳಿಯುತ್ತೆ ಎಷ್ಟು? ಇಲ್ಲಿ ಎ ಡಿ ಉಳಿಯುತ್ತೆ ನೋಡಿರಿ. ಇಲ್ಲಿ ಎ ಡಿ ಉಳಿಯುತ್ತಾ, ಇಲ್ಲಿ ಸಿ ಡಿ ಉಳಿಯುತ್ತೆ. ಎ ಸಿಯನ್ನು ಸಾಮಾನ್ಯವಾಗಿ ತಗೊಂಡ್ಬಿಡ್ರಿ. ಎ ಡಿ
ಪ್ಲಸ್ ಎಷ್ಟಾಗಬೇಕದು ಸಿ ಡಿ ಆಗಬೇಕು. ಹೀಗಾಗಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಹಾಗೇ ಇರಲಿ, ಎ ಡಿಗೆ ಸಿ ಡಿಯನ್ನು ಕೂಡಿಸ್ಕೊಂಡ್ಬಿಟ್ರೆ ಎ ಡಿ ಪ್ಲಸ್ ಡಿ ಸಿ ಅಂದರೆ ಏನು ಬರುತ್ತೆ ನಿಮಗೆ ಎ ಸಿ ಬರುತ್ತೆ ಇಂಟು ಎ ಸಿ. ಸೊ ಹೀಗಾಗಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಇಂಟು ಎ ಸಿ ಅಂದರೆ ಏನಪ್ಪ ಅಂದರೆ ನಮಗೆ ಎ ಸಿ ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ ವಿಕರ್ಣದ ಮೇಲಿನ ವರ್ಗ. ಎ ಸಿ ಅಂದರೆ ಏನಿದು ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಎ ಬಿ ಮತ್ತು ಬಿ ಸಿ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಅಂತಕ್ಕಂತಹ ತೀರ್ಮಾನಕ್ಕೆ ನಾವು ಬರ್ತೀವಿ. ಇದಿಷ್ಟು ನಮಗೆ ಪೈಥಾಗೋರಸ್ನ ಪ್ರಮೇಯದ ನಿರೂಪಣೆ, ದತ್ತಾಂಶ ರಚನೆ ಮತ್ತು ಸಾಧನೆ ಹಂತಗಳು. ಇಲ್ಲಿ ಇವೆರಡು ತ್ರಿಭುಜಗಳು, ಈ ಎರಡು ತ್ರಿಭುಜಗಳು ಎ ಬಿ ಸಿ ತ್ರಿಭುಜಕ್ಕೆ ಯಾವ ರೀತಿ ಸಮರೂಪಿಯಾಗಿವೆ ಅನ್ನೋದನ್ನು ನಾವು ನಿರೂಪಿಸಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಅನುಪಾತಗಳನ್ನು ಪರಿಗಣಿಸಬೇಕು. ಸೊ ಇಷ್ಟನ್ನು ನೀವು ಮಾಡುವಲ್ಲಿ ಸಫಲ ಆದರೆ ಆ ಎರಡೂ ಸಮೀಕರಣಗಳನ್ನು, ಸಂಬಂಧಗಳನ್ನು ಕೂಡಿಸಿಬಿಟ್ರೆ ನಮಗೆ ಸಾಧನೆ ಬಂದೇ ಬರುತ್ತೆ. ಇದು ಪರೀಕ್ಷಾ ದೃಷ್ಟಿಕೋನದಿಂದ ಮತ್ತು ನಿಮ್ಮ ಜ್ಞಾನದ ದೃಷ್ಟಿಕೋನದಿಂದ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪ್ರಮೇಯ. ದಯವಿಟ್ಟು ಇದನ್ನು ಈ ಒಂದು ವಿಡಿಯೋವನ್ನು ಗಮನಿಸಿ ಪ್ರಮೇಯವನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಅಂತ ನಾನು ಬಯಸ್ತಾ ಇದ್ದೀನಿ.